ಒಬ್ಬ ತಂದೆ, ಆತನಿಗೊಬ್ಬಳು ಪುಟ್ಟ ಮಗಳು, ತುಂಬ ತುಂಟಿ, ತುಂಬ ಚೂಟಿ. ತಂದೆ ಮಾಸಪತ್ರಿಕೆ ಓದೋ ಪ್ರಯತ್ನ ಮಾಡ್ತಾ ಇದ್ದ, ಒಂದು ಮ್ಯಾಗಝೀನ್ ಓದೋ ಪ್ರಯತ್ನ ಮಾಡ್ತಾ ಇದ್ದ. ಮಗಳು ಆಗಾಗ ಅವನ ಏಕಾಗ್ರತೆ ಭಂಗ ಮಾಡ್ತಾ ಇದ್ಲು, ಆಗಾಗ ಬಂದು ಕಾಡಿಸ್ತಾ ಇದ್ಲು, ಪೀಡಿಸ್ತಾ ಇದ್ಲು. ತಂದೆಗೆ ಹೇಗಾದ್ರೂ ಮಾಡಿ ಮಗಳನ್ನು ಸಾಗ ಹಾಕಬೇಕು, ಬೇರೆ ಏನಾದರೂ ಕೆಲಸ ಕೊಡಬೇಕು ಅಂತ ಉದ್ದೇಶ. ಅದೇನು ಮಾಡ್ತಾನೆ ಅಂದರೆ ಮ್ಯಾಗಝೀನಲ್ಲಿ ಒಂದು ಪುಟ ಹರ್ಕೊಡ್ತಾನೆ. ಆ ಒಂದು ಪುಟದಲ್ಲಿ ವಿಶ್ವದ ಭೂಪಟದ ಚಿತ್ರ ಇತ್ತು. ಆ ಚಿತ್ರ ಇರೋ ಒಂದು ಹಾಳೆನ ಪೀಸ್ ಮಾಡಿ ಅದನ್ನು ಹರಿದು ಮಗಳಿಗೆ ಕೊಡ್ತಾನೆ. ಜೋಡಿಸು ಇದನ್ನು, ನಾನು ರೂಮಲ್ಲಿ ಹೋಗಿ ಕೂತ್ಕೊಂಡು ಜೋಡಿಸು. ಆ ಮಗು ಹರಿದ ಹಾಳೆಯ ಚೂರುಗಳನ್ನು ತಗೊಂಡು ರೂಮ್ ಒಳಗಡೆ ಹೋಗುತ್ತೆ. ಆಶ್ಚರ್ಯ ಅಂದರೆ ಕೆಲವೇ ನಿಮಿಷದಲ್ಲಿ ವಾಪಸ್ ಬರುತ್ತೆ ಮಗು, ಪೂರ್ತಿ ಜೋಡಿಸ್ಕೊಂಡು. ತಂದೆಗೆ ಆಶ್ಚರ್ಯ, ಹೇಗೆ ಸಾಧ್ಯ, ಇಷ್ಟು ಬೇಗ ಹೇಗೆ ಜೋಡಿಸಿದೆ ನೀನು ಅದನ್ನು? ಇಡೀ ವಿಶ್ವದ ಭೂಪಟ ಅಷ್ಟು ಬೇಗ ಜೋಡಿಸೋಕೆ ಹೇಗೆ ಸಾಧ್ಯ ಆಯಿತು ನನಗೆ? ಆ ಮಗು ತುಂಬ ಸರಳ ಉತ್ತರ ಕೊಡ್ತಾಳೆ. ಅಪ್ಪ, ನೀ ಕೊಟ್ಟ ಹಾಳೆಯ ಇನ್ನೊಂದು ಪಾರ್ಶ್ವದಲ್ಲಿ, ಇನ್ನೊಂದು ಸೈಡಲ್ಲಿ ಒಂದು ವ್ಯಕ್ತಿ ಮುಖದ ಚಿತ್ರ ಇತ್ತು. ಮುಖ ಜೋಡಿಸಿದೆ, ಇದು ಈ ಕಡೆ ತನ್ನಷ್ಟಕ್ಕೆ ತಾನೇ ಜೋಡಣೆ ಆಯಿತು. ಅಷ್ಟು ಸಿಂಪಲ್, ಅಷ್ಟು ಸರಳ ಉತ್ತರ ಅದು. ಅದರಲ್ಲಿ ಬದುಕಿನ ಸತ್ಯ ದರ್ಶನವೇ ಇತ್ತು. ಆ ತಂದೆಗೆ ಮಾತ್ರ ಅಲ್ಲ, ಎಲ್ಲ ತಂದೆಯರಿಗೂ, ತಾಯಿಯರಿಗೂ, ಮಕ್ಕಳಿಗೂ, ಹಿರಿಯರಿಗೂ, ಕಿರಿಯರಿಗೂ ಎಲ್ಲರಿಗೂ ಒಂದು ಪಾಠ ಇದೆ ಅದರಲ್ಲಿ. ಆ ಪಾಠ ಏನಂದರೆ, ಸಮಸ್ಯೆ ಎದುರಾದಾಗ ಇನ್ನೊಂದು ಮುಖ ನೋಡು, ಒಂದೇ ಮುಖದಲ್ಲಿ ಪ್ರಯತ್ನ ಪಡ್ತಾ ಇರಬೇಡ. ಎಷ್ಟೋ ಸತಿ ಒಂದೇ ಮುಖದಲ್ಲಿ ಪ್ರಯತ್ನ ಪಡ್ತಾ ಸೋತು ಬಿಡ್ತೇವೆ ನಾವು ಅದರಲ್ಲಿ. ಹಾಗಲ್ಲ, ಅದರ್ ಸೈಡ್ ಇನ್ನೊಂದು ಮುಖ ನೋಡು, ಅಲ್ಲಿ ತುಂಬ ಸುಲಭದ ಪರಿಹಾರ ಇರುತ್ತೆ. ಎಷ್ಟೋ ಸರ್ತಿ ಅದನ್ನು ಗಮನಿಸೇ ಇರೋದಿಲ್ಲ, ಒಂದೇ ಕಡೆಯಿಂದ ಪ್ರಯತ್ನ ಮಾಡ್ತಾ ಇರ್ತೇವೆ. ತುಂಬ 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 ಒಳ್ಳೆಯ ಸಂದೇಶ. ಮತ್ತು ಕಗ್ಗದ ನೆನಪು ಆಗುತ್ತೆ ನಮಗೆ. ಒಂದು ವೇಳೆ ಎಷ್ಟು ಕಡೆ ನೋಡಿದ್ರೂ ಪರಿಹಾರ ದಾರನೇ ಕಾಣಲಿಲ್ಲ ಅಂದರೆ ಆಗೆಲ್ಲ ಹೋಗಬೇಕು, ಹಾಗೆ ನೋಡಬೇಕು ಅಂತಂದರೆ ಕಗ್ಗ ಹೇಳುತ್ತೆ, ಶಕ್ತಿ ಮೀರಿದ ಪರೀಕ್ಷೆಗಳ ವಿಧಿ ನೇಮಿಸಿರೆ, ಯುಕ್ತಿ ಮೀರಿದ ಪ್ರಶ್ನೆಗಳ ಕೇಳುತ್ತೀರೆ, ಚಿತ್ತವನ್ನು ತಿರುಗಿಸೊಳಗಡೆ ನೋಡಲ್ಲಿ ಸತ್ವದ ಛಿನ್ನ ಝರಿ ಮಂಕುತಿಮ್ಮ. ಬಿಡಿಸಲಾಗದ ಸಮಸ್ಯೆ ಕಂಡಾಗ ಅದರ್ ಸೈಡ್ ಬೇರೆ ಮುಖದಿಂದ ಬಿಡಿಸೋಕೆ ಪ್ರಯತ್ನ ಪಡಬೇಕು, ಹಾಗೇ ಆಗುತ್ತೆ. ಇನ್ನೂ ಆಗದೇ ಇರೋಂಥ ಕಗ್ಗಂಟು ಸಮಸ್ಯೆ ಕಂಡ್ರೆ ಅಂತರ್ಮುಖ ಆಗು, ಒಳಮುಖನಾಗು, ಅಲ್ಲಿ ಹೋಗಿ ಪರಿಹಾರ ಹುಡುಕು. ನೋಡಲ್ಲಿ ಸತ್ವದ ಛಿನ್ನ ಛರಿ, ಅಲ್ಲದ ಶಕ್ತಿ ಪಡ್ಕೊಂಡು ಹೊರಗೆ ಬಾ. ಗೆದ್ದೆ ಜೀವನದಲ್ಲಿ, ಸೋಲಿನ ಪ್ರಶ್ನೆಯೇ ಮತ್ತೆ ಇಲ್ಲ. ಪುಟ್ಟ ಹುಡುಗಿ ಕಲಿಸಿದ ದೊಡ್ಡ ಪಾಠ ಇದು. ಹರೇ ರಾಮ.